ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ, ಹೆಸರೇನು? ದೇವರಾಜ್ ಅಂತ. ನಿಮ್ದಣ್ಣ? ಧರ್ಮರಾಜ್ ಅಂತ. ಹನುಮಂತ್ ರೀ. ಕಾರ್ತಿಕ್. ನಿಮ್ದಣ್ಣ ಹೆಸರು? ಸುದೀಪ್. ನಿಮ್ದು? ಪ್ರವೀಣ್. ಯಾವ ಊರು ಎಲ್ಲರೂ? ನಮ್ದೆಲ್ಲ ಬಾಗಲಕೋಟೆ. ಬಾಗಲಕೋಟೆ ಹಾವೇರಿ. ಒಂದು ವಿಡಿಯೋ ಮಾಡತ್ತೀವಿ ಯೂಟ್ಯೂಬ್ ಸಂಬಂಧ. ಸ್ವಲ್ಪ ಫನ್ನಿ ಡೀಟೇಲ್ಸ್ ಮತ್ತು ಕ್ವಶನ್ಸ್ ಅದಾವ, ಕೇಳ್ಬೋದಲ್ಲ? ಓಕೆ. ಹಾಯ್ ಅಣ್ಣ. ಅಣ್ಣ ಹೆಸರು? ರಾಘವೇಂದ್ರ. ಜ್ಞಾನಮೂರ್ತಿ. ಹರೀಶ್. ಪ್ರಶಾಂತ್. ನಿಮ್ಮ ಹೆಸರು? ಅರುಣ್. ಯಾವ ಊರು ಅಣ್ಣ ನಿಮ್ದು? ನಮ್ದು ಇಲ್ಕಲ್. ಇಳ್ಕಲ್ ಅಣ್ಣ. ಎಲ್ಲರೂ ಇಳ್ಕಲ್ ಸೈಡ್. ನಮ್ದು ಬಿಜಾಪುರ. ಬಿಜಾಪುರ. ಏನಿಲ್ಲ, ಸ್ಟೂಡೆಂಟ್ಸ್ ಅದಿರೋ ಏನು? ಸ್ಟೂಡೆಂಟ್ಸ್ ಅನ್ನ. ಓಕೆ. ಸ್ವಲ್ಪ ಒಂದಿಷ್ಟು ಫನ್ನಿ ಡೀಟೇಲ್ಸ್ ಮತ್ತು ಕ್ವಶನ್ಸ್ ಅದಾವ, ಕೇಳ್ತೇವೆ, ಆನ್ಸರ್ ಮಾಡಿ. ಒಂದನೇ ಕ್ವಶನ್ ಏನಂದ್ರೆ, ಧಾರವಾಡನಾಗ ಹುಡುಗರು ಶಾಣೆ ಅದಾರೋ ಹುಡುಗಿಯರು ಶಾಣೆ ಅದಾರೋ ನಿಮ್ಮ ಪ್ರಕಾರ? ಹುಡುಗರಣ್ಣ. ಹುಡುಗರ ಪಕ್ಕ. ಎಲ್ಲಾರ್ದು ಆನ್ಸರ್ ಸೇಮ್. ಎಲ್ಲ ಕಡೆ ಹುಡುಗಿಯರು ಚೆನ್ನಾಗದಾರ ಅಣ್ಣ. ಚೆನ್ನಾಗಲ್ಲ ಅಣ್ಣ, ಶಾಣೆ ಅದಾರ. ಹುಡುಗಿಯರು ಶಾಣೆ ಅದಾರ. ಓಕೆ, ಅವ್ರಿಬ್ರು ಹುಡುಗಿಯರ್ ಸಪೋರ್ಟ್ ಮಾಡತಾರ. ಓ ಹಂಗ. ಓಕೆ ಓಕೆ. ಹುಡುಗಿಯರ್ ಬಾಳ ಫ್ರೆಂಡ್ಸ್ ಅವ್ರಂಗ, ಅದಕ್ಕೆ ಹುಡುಗಿಯರ್ ಅಂತ ಲ್ಯಾಟ್ರಿ ಹುಡುಗಿಯರ್ ಚೆನ್ನಾದ್ರು ಪ್ರೂವ್ ಮಾಡೋಣ. ಕ್ವಶನ್ಸ್ ಕೇಳ್ತೇವೆ, ಆನ್ಸರ್ ಮಾಡಿ. ಓಕೆ. ಯಾವ್ದಂತ ಕೆಲಸ ಹುಡುಗರಿಗೆ ಬೇಗ ಸುಸ್ತಾಕೈತಿ, ಹುಡುಗಿಯರ್ಗಿನ್ನ ಮಾಡ್ಬೇಕು ಅನಿಸ್ತದೆ? ಯಾವ್ದು ಅಂತ ಕೆಲಸ ಹುಡುಗರಿಗೆ ಬೇಗ ಸುಸ್ತಾಕೈತಿ, ಹುಡುಗಿಯರ್ಗಿನ್ನ ಮಾಡ್ಬೇಕು ಅನಿಸ್ತದೆ? ಅವ್ರಿಗೆಲ್ಲ ಮಾಡ್ಬೇಕು ಗಜ್ಮಾ 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 ಅಂತ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಮೇಕಪ್ ಅಣ್ಣ? ಮೋಸ್ಟ್ಲಿ ಮುಸ್ರಿ ತಿಕ್ಕೋದು. ಮುಸ್ರಿ ತಿಕ್ಕೋದು. ಅವ್ರಿಗೆ ಮಾಡ್ಬೇಕು ಮಾಡ್ತಾರೆ, ಜಾಸ್ತಿ ಅವರ ಮಾಡೋದು. ಮತ್ತೆ ಗೊತ್ತಾಗತ್ತಿಲ್ಲ ಅಣ್ಣ. ಗೊತ್ತಾಗ್ತಿಲ್ಲ, ಗೆಸ್ ಮಾಡ್ರಿ. ಮೇಕಪ್. ಹುಡುಗರು ಯಾರು ಮೇಕಪ್ ಮಾಡ್ಕೊಂತಾರಣ್ಣ? ಹುಡುಗರಿಗೆ ಜಲ್ದಿ ಸಾಕಾಗೈತೆ. ಈ ಕ್ವಶನ್ ಒಳಗ ಹುಡುಗಿಯರು ಹುಡುಗರು ಎರಡು ಇನ್ವಾಲ್ವ್ ಇರ್ತಾರ. ಮತ್ತೆ ಕಾಂಪಿಟೇಟಿವ್ಕಿಂತ ಟಫ್ ಕೇಳಕತ್ತಾರ. ಇದು ಯಾವ ತರ ಕೇಳ್ತೀರಿ ಅಂತ ಅಸಂಪ್ಷನ್ ಮಾಡಿ ಒಂದ್ ಹಿಂಟ್ ಕೊಡ್ಲೇನ? ಇದನ್ನ ಹೊರಗ್ ಮಾಡ್ತಾರ ಬಾಳ. ನಾವು ಒಳಗ್ ಮಾಡೋದು ನೋಡಿ ಇಲ್ಲ ಒಳಗಿಲ್ಲ, ಇದು ಹೊರಗೆ ಮಾಡ್ತಾರೆ. ಅದ್ ಮಾಡಕಂತ ಹೊರಗೆ ಹೋಗ್ತೀರಿ ನೀವು? ವಾಕಿಂಗ್ ಇಲ್ಲ. ಹೆಣ್ಮಕ್ಳಿಗೆಲ್ಲ ಮಾಡ್ಬೇಕು ಅನ್ಸುತ್ತೆ. ಸುಸ್ತಾರ ಅವ್ರ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಶಾಪಿಂಗ್. ನೈಸ್. ಹೇಳಣ್ಣ, ಯಾವ್ದು ಆನ್ಸರ್ ನಿಮ್ಗೆ ಗೊತ್ತಾದ? ಶಾಪಿಂಗ್. ಕರೆಕ್ಟ್, ಶಾಪಿಂಗ್. ನೆಕ್ಸ್ಟ್ ಕ್ವಶನ್. ಎಲ್ಲರೂ ಪ್ರೂವ್ ಮಾಡಿದ್ರು ಹುಡುಗರು ಶಾಣೆ ಅದಾರ ಅಂತೇಳಿ. ಓಕೆ, ಇನ್ನೊಂದು ಕ್ವಶನ್ ಐತಿ. ಯಾವ್ದೊಂದು ವಸ್ತು ಮುಂದ ದೇವ್ರ ಸೃಷ್ಟಿ ಮಾಡ್ಯಾನ, ಹಿಂದ ಮನ್ಸಾರ್ ಸೃಷ್ಟಿ ಮಾಡ್ಯಾರ? ಯಾವುದೋ ಒಂದು ವಸ್ತು ಮುಂದ ದೇವ್ರ ಸೃಷ್ಟಿ ಮಾಡ್ಯಾನ, ಹಿಂದ ಮನ್ಸಾರ್ ಸೃಷ್ಟಿ ಮಾಡ್ಯಾರ? ಗೆಸ್ ಮಾಡಲ್ಲ. ಇನ್ನೊಮ್ಮೆ ಹೇಳಿ ಕ್ವಶನ್. ಯಾವುದೊಂದು ವಸ್ತು ಮುಂದ ದೇವ್ರ ಸೃಷ್ಟಿ ಮಾಡ್ಯಾನ, ಹಿಂದ ಮನುಷ್ಯರ್ ಸೃಷ್ಟಿ ಮಾಡ್ಯಾರ? ವಿಮಾನ. ಹೆಂಗ್ ವಿಮಾನ? ಪುಷ್ಪಕ ವಿಮಾನ ಅವಾಗೆಲ್ಲ ಹಿಂದಿಂದ ಅಷ್ಟೇ ಹೇಳಿದೀನಿ, ಮುಂದಿಂದ ಹೇಳಿಲ್ಲ. ಪುಷ್ಪ ವಿಮಾನ, ಇವಾಗ ವಿಮಾನ. ಪುಷ್ಪ ಆಯ್ತು ಅಲ್ಲಿಂದ. ಅದಕ್ಕೆ ಹಿಂಟ್ ಕೊಡು ನಾನು. ಹಿಂಟ್ ಏನಂದ್ರೆ, ಸಿಟಿ ಒಳಗೆ ಸ್ವಲ್ಪ ಅದನ್ನ ಕಡಿಮೆ ನೋಡ್ತೀರಿ, ಹಳ್ಳಿ ಕಡೆ ಭಾಳ ನೋಡ್ತೀರ. ಟಿವಿ ಸೀರಿಯಲ್. ಪಕ್ಷಿ ನನ್ನ ಕ್ವಶನ್ ಕರೆಕ್ಟ್ ಆಗಿ ತಿಳಿತಲ್ಲ. ಮುಂದ ದೇವ್ರ ಸೃಷ್ಟಿ ಮಾಡ್ಯಾನ, ಹಿಂದ ಮನುಷ್ಯರ್ ಸೃಷ್ಟಿ ಮಾಡ್ಯಾರ? ಹಳ್ಳಿ ಕಡೆ ಎಲ್ಲ ಭಾಳ ನೋಡ್ತೀರಿ ನಾವು. ಅದ ಆಬ್ಜೆಕ್ಟ್ ಲಿವಿಂಗ್ ಥಿಂಗ್ ಎರಡು ಕಂಬೈಂಡ್ ಇರ್ಬೋದು. ಯೂಶಲಿ ನೀವು ಸಿಟಿ ಕಂಪೇರ್ ಮಾಡಿದ್ರೆ ಹಳ್ಳಿ ಒಳಗೆ ಹೆಚ್ಚಿಗೆ ಕಾಣ್ತಾವ. ಹಳ್ಳಿ ಒಳಗೆ ಹೆಚ್ಚಿಗೆ ಕಾಣ್ತಾವ. ಚಕಡಿ. ಚಕಡಿ. ಚಕಡಿ ಹೆಂಗ್ ಹೇಳ ಬೈ?
ಅಂದ್ರ ಹಿಂದ ಮನುಷ್ಯರು ಮನುಷ್ಯರು ಮನುಷ್ಯ ಸೃಷ್ಟಿ ಮಾಡಿದ್ದೆ ಮುಂದೆ ಮುಂದೆ ದೇವ್ರ ಆಕಳ ಆಕಳ ಸೊ ಆನ್ಸರ್ ಎತ್ತಿನ ಗಾಡಿ. ಎತ್ತಿನ ಗಾಡಿ. ಅಲ್ಲ ಬೈ ಒಪ್ಕೊಂಡಾತಾನ ನೋಡಲ್ಲ. ಸಿಟಿ ಒಳಗೆ ಕಾಣಂಗಿಲ್ಲ. ಅದೇ ಅದೇ. ಅಷ್ಟನ, ಥ್ಯಾಂಕ್ ಯು. ನಮ್ಮ ಹೆಸರಣ್ಣ? ಸುದೀಪ. ಸುದೀಪ್. ನಿಮ್ದಣ್ಣ? ಪ್ರವೀಣ್. ನೀವಿಬ್ರು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿದ್ರಿ, ನೋಡಲ್ಲ ನಮ್ ಗಂಡ್ ಮಕ್ಳು ಹೆಂಗ ಆನ್ಸರ್ ಪಾಟ್ ಪಾಟ್ ಆನ್ಸರ್ ಬರುತ್ತೆ. ಆನ್ಸರ್ ಮಾಡಿದ್ರೆ ಎಂಡ್ ಆಫ್ ದ ಡೇ ಗಂಡ್ಮಕ್ಳು ಶಾಣೆ ಅಂತ ಅವರು ಹೇಳಿದಿರ್ತಾರೆ ಅಷ್ಟೇ. ಅದೇ ಅದೇ ನೀವು ಪ್ರೂವ್ ಮಾಡಿರಿ. ಇನ್ನೊಂದು ಕ್ವಶನ್ ಕೇಳ. ಒಬ್ಬ ಹುಡುಗ ಒಂದ್ ಅಂಗಡಿಯಿಂದ 200 ರೂಪಾಯಿ ಕದಿತಾನ, ಮತ್ತ ಅದ ಅಂಗಡಿಗೆ ಹೋಗಿ 100 ರೂಪಾಯಿ ಸಾಮಾನು ತಗೊಂತಾನ. ಆ ಅಂಗಡಿ ಅವಂಗ ಎಷ್ಟು ಲಾಸ್ ಆತ? ಎಷ್ಟೇ? 300. ಗೆಸ್ ಮಾಡ್ರಿ. ಕ್ವಶನ್ ಒಬ್ಬ ಹುಡುಗ ಒಂದ್ ಅಂಗಡಿಯಿಂದ 200 ರೂಪಾಯಿ ಕದಿತಾನ, ಮತ್ತ ಅದ ಅಂಗಡಿಗೆ ಹೋಗಿ 100 ರೂಪಾಯಿದ ಸಾಮಾನು ತಗೊಂತಾನ. ಸೊ ಟೋಟಲ್ ಲಾಸ್ Total loss ಅಂಗಡಿ ಅವಂಗ ಎಷ್ಟ್ ಟೋಟಲ್ ಎಷ್ಟು ಲಾಸ್ ಆತ? 100 ರೂಪಾಯಿ. 100 ರೂಪಾಯಿ ಹೆಂಗ? ಅಂದ್ರೆ 200 ರೂಪಾಯಿ ತಗೊಂಡಿರ್ತಾನ, ಓಕೆ. 100 ರೂಪಾಯಿ ಕೊಟ್ಟು ಅಮೌಂಟ್ ಕೊಟ್ಟಿರ್ತಾನ, ಹಂಗಾಗಿ 100 ರೂಪಾಯಿ ಮೆಟೀರಿಯಲ್ 100 ರೂಪಾಯಿ. 200 ಹೆಂಗ? ಅದ ಒಳ್ಳೆ 200 ರೂಪಾಯಿ ತಂದಿರ್ತಾನ್ರಿ, ಒಳ್ಳೆ ಅದನ್ನು ಇಲ್ಲ ಅಣ್ಣ, ನೀವು ನೋಡ್ ಕ್ವಶನ್ ತಿಳ್ಕೊರಿ. question ಕೇಳು. ಕ್ವಶನ್ ಒಬ್ಬ ಹುಡುಗ ಒಂದ್ ಅಂಗಡಿಯಿಂದ 200 ರೂಪಾಯಿ ತುಡುಗ್ ಮಾಡ್ತಾನ, ಮತ್ತ ಅದ ಅಂಗಡಿಗೆ ಹೋಗಿ 100 ರೂಪಾಯಿ ಸಾಮಾನು ತಗೊಂತಾನ. ಟೋಟಲ್ ಆ ಅಂಗಡಿ ಅವಂಗ ಎಷ್ಟು Loss ಲಾಸ್ ಎಷ್ಟ್ ಆಗ್ತದೆ? 200 ಆಗಿರ್ತಾವ. 200 ಇಲ್ಲ ಸರ್, 100 ರೂಪಾಯಿ ಕೊಟ್ಟಿರ್ತಾನ ಒಳ್ಳೆ ಅವಾಗ ತನ್ನ ಅಮೌಂಟ್ ಕೊಡ್ತಾನಲ್ಲ. ಮೆಟೀರಿಯಲ್ ತಗೊಂಡಿದ್ದ ಅಮೌಂಟ್ ವಾಪಸ್ ಕೊಡ್ತಾನ. ಮೆಟೀರಿಯಲ್ 200 ತೊಗೊಂಡಿರ್ತಾನ, 100 ಅವಾಗ ಕೊಡ್ತಾನ ಒಳ್ಳೆ. ತನ್ನ ಅಮೌಂಟ್ ಕೊಡ್ತಾನ. ತನ್ನ ಅಮೌಂಟ್ ಅಂದ್ರೆ ಅವ್ನ 200 100 ರೂಪಾಯಿ ಬಂದಿರುತ್ತ, ಓಕೆ. 700 ಅಷ್ಟೇ ಲಾಸ್ ಆಗಿದೆ. 200 ಲಾಸ್ ಆಗಿದೆ ಅಷ್ಟೇ, 200. ಟೋಟಲ್ ಓದಿಲ್ಲ. Yes. ರೈಟ್. ಆನ್ಸರ್ ಅದನ್ನ 200. ಓಕೆ. ಇನ್ನೊಂದು ಕ್ವಶನ್ ಕೇಳ್ತೀನಿ. ಬೇಕಂದಾಗ ಯೂಸ್ ಮಾಡ್ತೇವೆ, ಬ್ಯಾಡ್ ಅಂದಾಗ ಅಸಹ್ಯ ಪಟ್ಕೊಂತೇವೆ. ಏನದು? ಟ್ಯಾಲೆಂಟ್. ಬ್ಯಾಡ ಅಸಹ್ಯ ಪಟ್ಕೊಂತೀವಿ ನೀವು ಟ್ಯಾಲೆಂಟ್ ಟ್ಯಾಲೆಂಟ್ ನೀವ್ ಯಾಕೆ ಅಸಹ್ಯ ತಗೊಂತೀರಿ? ಅಂತದೇನ್ ಟ್ಯಾಲೆಂಟ್ ಐತ? ಅಂತದ್ ಯಾವ ಟ್ಯಾಲೆಂಟ್ ನಿಮ್ ಕಡೆ ಇರೋದು? ಬೇಕಂದಾಗ ಯೂಸ್ ಮಾಡ್ಕೊಂತೇವಿ, ಬ್ಯಾಡ್ ಅಂದಾಗ ಅಸಹ್ಯ ಪಟ್ಕೊಂತೀರಿ. ಯೋಚನೆ ಮಾಡ್ರಿ, ಏನ್ ಬರ್ತೈತಿ ಹೇಳ್ರಿ ಆನ್ಸರ್. ತಪ್ಪಿರ್ಲಿ ಏನಾರ ಇರ್ಲಿ. ಅಣ್ಣ ಬೇಕಂದಾಗ ಬೇಕಂದಾಗ ಯೂಸ್ ಮಾಡ್ತೀರಿ, ಬ್ಯಾಡ್ ಅಂದಾಗ ಅಸಹ್ಯ ಪಟ್ಕೊಂತೀರಿ. ಏನದು? ಟಾಯ್ಲೆಟ್ ಟಾಯ್ಲೆಟ್ ಏನ? ಟಾಯ್ಲೆಟ್ ವಾಶ್ರೂಮ್. ರೈಟ್, ಕರೆಕ್ಟ್ ಐತಿ. ಕರೆಕ್ಟ್. ಬೇಕಂದಾಗ ಯೂಸ್ ಮಾಡ್ತೀವಿ, ಆಮೇಲೆ ಹಂಗೆ ಹೋಗಂತಂದ್ರೆ ಅಸಹ್ಯ ಪಡ್ಕೋತೀವಲ್ಲ. ಎಸ್, ನೈಸ್. ನೈಸ್. ಎಸ್. ಹೆಣ್ಮಕ್ಳಿಗೆ ಮುಂದಿರ್ತೈತಿ, ಗಂಡ್ ಮಕ್ಳಿಗೆ ಹಿಂದಿರ್ತೈತಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಈ ಥರ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಯಾವ್ದ್ರ ಬುಕ್ದಾಗ ಓದಿಯಲ್ಲ? ನಾ ಏನ್ರಿ ಹೇಳ್ರಿ ಮತ್ತೆ ಹತ್ರ ಲಕ್ಷ ಬೇಡ. ಏನ್ ಗೆಸ್ ಮಾಡ್ರಿ. ಹೆಣ್ಮಕ್ಳಿಗೆ ಮುಂದಿರ್ತೈತಿ, ಗಂಡ್ ಮಕ್ಳಿಗೆ ಹಿಂದಿರ್ತೈತಿ. ಹಿಂದಿರ್ತದೆ. ನೀವು ಹಿಂದೆ ಎದಕ್ ನೋಡತ್ತೀರ? ಅದು ಏನಣ್ಣ, ಅದ ವಸ್ತುನ ಅಥವಾ ವಸ್ತು. ಹಾ, ವಸ್ತು. ವಸ್ತು. ಹೆಣ್ಮಕ್ಳಿಗೆ ಮುಂದಿರ್ತೈತಿ, ಗಂಡ್ ಮಕ್ಳಿಗೆ ಹಿಂದಿರ್ತೈತಿ. ಯಾವ ತರ ಅರ್ಥ ಆಗುತ್ತೆ? ಕ್ಲೂ ಕೊಡೋಣ. ಇಟ್ಸ್ ಅ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅದು. ಅದ್ರೊಳಗ ಆನ್ಸರ್ ಐತಿ. ಬಸ್ಸಿನ ಸೀಟ್. ಹೆಣ್ಮಕ್ಳಿಗೆ ಮುಂದಿರ್ತೈತಿ, ಗಂಡ್ ಮಕ್ಳಿಗೆ ಹಿಂದಿರ್ತೈತಿ. ಏನ್ ಆನ್ಸರ್? ಬಸ್ಸಿನ ಸೀಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಟೈಮ್ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಅಷ್ಟೇ.